ಎಲ್ರಿಗೂ ನಮಸ್ತೆ ಸ್ನೇಹಿತರೆ. ಈ ದಿನದ ಸಾಮಾನ್ಯ ಜ್ಞಾನ ಪ್ರಶ್ನೆ ಕುರಿತು ನೋಡೋಣ. ಇಲ್ಲಿ ಮೊದಲನೇ ಪ್ರಶ್ನೆ, ವಿಶ್ವ ಜಲ ದಿನ ಯಾವಾಗ ಆಚರಿಸುತ್ತಾರೆ? ಆಯ್ಕೆಗಳು ಮಾರ್ಚ್ 21, ಮಾರ್ಚ್ 22, ಮಾರ್ಚ್ 24, ಡಿ ಜನವರಿ 9. ಸರಿ ಆಯ್ಕೆ ಮಾರ್ಚ್ 22. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ, ಕೇಂದ್ರ ಆಹಾರ ತಂತ್ರಜ್ಞಾನ ಸಂಸ್ಥೆ ಇರುವುದು ಎ ದೆಹಲಿ, ಬಿ ಮುಂಬೈ, ಆಯ್ಕೆ ಸಿ ಮೈಸೂರು, ಡಿ ಬಿಹಾರ್. ಸರಿ ಆಯ್ಕೆ ಮೈಸೂರು. ಇನ್ನು ಮುಂದಿನ ಪ್ರಶ್ನೆ ಬಂದು, ಭಾರತದ ಅತಿ ಎತ್ತರದ ಅಣೆಕಟ್ಟು ಯಾವುದು? ಆಯ್ಕೆಗಳು ಎ ತೆಹರಿ ಅಣೆಕಟ್ಟು, ಬಿ ಹಿರಾಕುಡ್ ಅಣೆಕಟ್ಟು, ಸಿ ಕೋಸಿ ಅಣೆಕಟ್ಟು, ಡಿ ರಿಹಾಂದ್ ಅಣೆಕಟ್ಟು. ಸರಿ ಆಯ್ಕೆ ಎ ತೆಹರಿ ಅಣೆಕಟ್ಟು. ಇನ್ನು ಮುಂದಿನ ಪ್ರಶ್ನೆ ನೋಡೋಣ ಸ್ನೇಹಿತರೆ. ಇಲ್ಲಿ ಮುಂದಿನ ಪ್ರಶ್ನೆ, ಬಟಾನಿಕಲ್ ಸರ್ವೆ ಆಫ್ ಇಂಡಿಯಾ ಉದ್ಯಾನವನ ಎಲ್ಲಿದೆ? ಆಯ್ಕೆಗಳು ಎ ದೆಹಲಿ, ಬಿ ಗುಜರಾತ್, ಸಿ ಮುಂಬೈ, ಆಯ್ಕೆ ಡಿ ಕೋಲ್ಕತ್ತಾ. ಸರಿ ಆಯ್ಕೆ ಡಿ ಕೋಲ್ಕತ್ತಾದಲ್ಲಿ ಬಟಾನಿಕಲ್ ಸರ್ವೆ ಆಫ್ ಇಂಡಿಯಾ ಕಂಡುಬರುತ್ತದೆ. ಇನ್ನು ಮುಂದಿನ ಪ್ರಶ್ನೆ ನೋಡುವುದಾದರೆ, ದ್ರವ ರೂಪದ ಅಲೋಹ ಯಾವುದು? ಆಯ್ಕೆಗಳು ಎ ಪಾದರಸ, ಬಿ ಬ್ರೋಮಿನ್, ಆಯ್ಕೆ ಸಿ ಅಲ್ಯೂಮಿನಿಯಂ, ಅದೇ ರೀತಿ ಆಯ್ಕೆ ಡಿ ಸಿಲಿಕಾನ್. ಸರಿಯಾದಂಥ ಉತ್ತರ ಆಯ್ಕೆ ಬಿ ಬ್ರೋಮಿನ್ ದ್ರವ ರೂಪದ ಅಲೋಹವಾಗಿದೆ. ಇನ್ನು ಮುಂದಿನ ಪ್ರಶ್ನೆ ನೋಡುವುದಾದರೆ, ₹1 ನೋಟಿನ ಮೇಲೆ ಇವರ ಸಹಿ ಇದೆ. ಆಯ್ಕೆಗಳು ಎ ಹಣಕಾಸು ಕಾರ್ಯದರ್ಶಿ, ಬಿ ಗವರ್ನರ್, ಆಯ್ಕೆ ಸಿ ರಾಜ್ಯಪಾಲ, ಡಿ ಪ್ರಧಾನಮಂತ್ರಿ. ಸರಿ ಆಯ್ಕೆ ಎ ಹಣಕಾಸು ಕಾರ್ಯದರ್ಶಿರವರ ಸಹಿ ಇರುತ್ತದೆ. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆ ನೋಡೋಣ. ಇಲ್ಲಿ ಮುಂದಿನ ಪ್ರಶ್ನೆ, ದಿ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ ಯಾರ ಕೃತಿಯಾಗಿದೆ? ಆಯ್ಕೆಗಳು ಎ ಅರವಿಂದ್ ಅಡಿಗ, ಬಿ ಅರುಂಧತಿ ರಾಯ್, ಆಯ್ಕೆ ಸಿ ಸಲ್ಮಾನ್ ರಶ್ದಿ, ಆಯ್ಕೆ ಡಿ ಕಿರಣ್ ದೇಸಾಯಿ. ಸರಿ ಆಯ್ಕೆ ಬಿ ಅರುಂಧತಿ ರಾಯ್ರವರ ಕೃತಿಯಾಗಿದೆ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ ಸ್ನೇಹಿತರೆ. ಮುಂದಿನ ಪ್ರಶ್ನೆ, ಸಾರ್ಕ್ನ ಕೇಂದ್ರ ಕಚೇರಿ ಎಲ್ಲಿದೆ? ಆಯ್ಕೆಗಳು ಎ ಬಾಂಗ್ಲಾದೇಶ, ಬಿ ಕಾಠ್ಮಂಡು, ಆಯ್ಕೆ ಸಿ ಭಾರತ, ಆಯ್ಕೆ ಡಿ ಭೂತಾನ್. ಸರಿಯಾದಂಥ ಆಯ್ಕೆ ಬಿ ಕಾಠ್ಮಂಡು. ಇನ್ನು ಮುಂದಿನ ಪ್ರಶ್ನೆ ನೋಡುವುದಾದರೆ, ಇಲ್ಲಿ ಮುಂದಿನ ಪ್ರಶ್ನೆ ಏನಪ್ಪ ಅಂತಂದರೆ, ಸೋಡಾ ನೀರಿನಲ್ಲಿ ಕಂಡುಬರುವಂಥ ಆಮ್ಲ ಯಾವುದು? ಆಯ್ಕೆಗಳು ಎ ಕಾರ್ಬೋನಿಕ್, ಬಿ ಸಿಟ್ರಿಕ್ ಆಮ್ಲ, ಆಯ್ಕೆ ಸಿ ಎಸಿಟಿಕ್ ಆಮ್ಲ, ಆಯ್ಕೆ ಡಿ ನೈಟ್ರಿಕ್ ಆಮ್ಲ. ಸರಿ ಆಯ್ಕೆ ಎ ಕಾರ್ಬೋನಿಕ್ ಆಮ್ಲ ಕಂಡುಬರುತ್ತದೆ. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆ ನೋಡೋಣ ಸ್ನೇಹಿತರೆ. ಇಲ್ಲಿ ಮುಂದಿನ ಪ್ರಶ್ನೆ, 1905ರಲ್ಲಿ ಬಂಗಾಳ ವಿಭಜನೆ ಮಾಡಿದವರು ಯಾರು? ಎ ಲಾರ್ಡ್ ರಿಪ್ಪನ್, ಬಿ ಲಾರ್ಡ್ ಕರ್ಜನ್, ಆಯ್ಕೆ ಸಿ ಲಾರ್ಡ್ ಬೆಂಟಿಕ್, ಅದೇ ರೀತಿ ಆಯ್ಕೆ ಡಿ ಲಾರ್ಡ್ ಕ್ಯಾನಿಂಗ್. ಸರಿ ಆಯ್ಕೆ ಬಿ ಲಾರ್ಡ್ ಕರ್ಜನ್.